ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೇ 24ನೇ ತಾರೀಕು ಯಾವ್ಯಾವ ಕಂಪನಿ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ಅನ್ನುವಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಹಲವಾರು ಕಂಪನೀಸ್ಗಳು ತನ್ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ಮೇ 24. ಸುಮಾರು 225 ಕಂಪನೀಸ್ಗಳು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ಮೇ 24. ಸೊ ಅದರಲ್ಲಿ ನಾನು ಅರೌಂಡ್ 22 to 23 ಕಂಪನೀಸ್ನ ಚೆಕ್ ಮಾಡಿ ಅನಲೈಸ್ ಮಾಡಿ ಯಾವ್ದು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ಅದನ್ನು ನಾನು ಪಟ್ಟಿ ಮಾಡಿ ಹಿಂದಿನ ವೀಡಿಯೋದಲ್ಲಿ ತಂದಿದ್ದೀನಿ. ಸೊ ದ ನಂಬರ್ 1 ಕಂಪನಿ ಅಂದರೆ ಫಸ್ಟ್ ಕಂಪನಿ ಆಫ್ ದಿಸ್ PDFS ಕೊಚ್ಚಿನ್ ಶಿಪ್ ಯಾರ್ಡ್. ಸೊ ಹಲವಾರು ದಿನಗಳಿಂದ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಆ್ಯಂಡ್ ಒಂದು ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಈ ಒಂದು ಕಂಪನಿ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ಏನು ಮಾಡುತ್ತೆ ಕಂಪನಿ ಅಂತ ನೋಡೋದಾದರೆ, ಇದು ಕನ್ಸ್ಟ್ರಕ್ಷನ್ ಆಫ್ ಶಿಪ್ಸ್ ಮಾಡುತ್ತೆ. ಸೊ ಶಿಪ್ಸ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ, ಹಾಗೆ ಮೇಂಟೆನೆನ್ಸ್ ಆಫ್ ದ ಶಿಪ್ಸ್, ಲೈಕ್ ಬೇಸಿಕಲಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಜಾಸ್ತಿ ಕೆಲಸ ಮಾಡುವಂತಹ ಕಂಪನಿ. ಡಿಫೆನ್ಸ್ಗೆ ಸಂಬಂಧಿಸಿದ ಶಿಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕೊಚ್ಚಿನ್ ಶಿಪ್ ಯಾರ್ಡ್. ಸೊ ಪ್ರೈಸ್ ನೋಡ್ಬೋದು 1913 ಇದೆ, ಮಾರ್ಕೆಟ್ ಕ್ಯಾಪ್ 50,207 crore ಇದೆ ಆ್ಯಂಡ್ ಪಿ ರೇಷಿಯೋ 61 ಇದೆ. ಸೊ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸೊ ಇಯರ್ ಆನ್ ಇಯರ್ ಅಂತೂ ಸೂಪರ್ ಪರ್ಫಾರ್ಮೆನ್ಸು, ಮೋರ್ ದನ್ ಡಬಲ್ ಆಗಿದೆ ಅಂತ ಹೇಳ್ಬೋದು ಸೇಲ್ಸು. ಆ್ಯಂಡ್ ನೋಡ್ಬೋದು ನೆಟ್ ಪ್ರಾಫಿಟು 47 ಇತ್ತು, 265ಗೆ ರೈಸ್ ಅಪ್ ಆಗಿದೆ. ಸೊ ಒಳ್ಳೆ ಹೆಲ್ತಿ ನೆಟ್ ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸುಮಾರು ಎಷ್ಟು 7 ಟೈಮ್ಸ್ ಜಾಸ್ತಿ ಆಗಿದೆ ಅಲ್ವಾ, ಸುಮಾರು ಲೈಕ್ 5 ಟೈಮ್ಸ್ ಸೊ ಅರೌಂಡ್ 5.5 ಟೈಮ್ಸ್ ಜಾಸ್ತಿ ಆಗಿದೆ ನೆಟ್ ಪ್ರಾಫಿಟ್. ಸೊ ಇ ಪಿ ಎಸ್ಸು ಕೂಡ ನೋಡ್ಬೋದು 1.80 ಇತ್ತು, ಸೊ 10ಗೆ ರೈಸ್ ಅಪ್ ಆಗಿದೆ ಇ ಪಿ ಎಸ್. ಓಕೆ, ದ ನೆಕ್ಸ್ಟ್ ಕಂಪನಿ ಇಸ್ ಬೋಷ್. ಸೊ ಬೋಷ್ ಎಲ್ಲಿ ಕೆಲಸ ಮಾಡುತ್ತೆ? ಬೋಷ್ ಇಸ್ ಆಟೋಮೋಟಿವ್ ಸೆಕ್ಟರ್ ಕಂಪನಿ. ಸೊ ಇದು ಆಟೋಮೋಟಿವ್ ಪಾರ್ಟ್ಸು ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸು, ಎಲೆಕ್ಟ್ರಿಕಲ್ ಪವರ್ ಟೂಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಬೋಷ್. ಸೊ ಇದರ ಪ್ರೈಸು ತುಂಬಾ ಹೈ ಇದೆ ಪ್ರೈಸು. ಸೊ 30,840 ಇದೆ. ಸೊ ನಾನಂತೂ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ, ನೋಡೋಣ ಮುಂದೆ ಇನ್ವೆಸ್ಟ್ ಮಾಡಿದ್ರು ಮಾಡ್ಬೋದು ನಾನು, ದುಡ್ಡು ಬಂದರೆ ನೋಡೋಣ. ಮಾರ್ಕೆಟ್ ಕ್ಯಾಪ್ 91,000 crore ಇದೆ. ಸೊ ಪಿ ರೇಷಿಯೋ 49.7 ಇದೆ. ಸೊ ಸೇಲ್ಸ್ ವೈಸ್ ನೋಡ್ಬೋದು 4,063 ಇತ್ತು ಲಾಸ್ಟ್ ಇಯರು, ಈ ವರ್ಷದಲ್ಲಿ 4,233ಗೆ ಇನ್ಕ್ರಿಮೆಂಟ್ ಆಗಿದೆ. ಒಳ್ಳೆ ಹೆಲ್ತಿ ಸೇಲ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಗುಡ್ ಸೇಲ್ಸ್ ಅಂತಲೇ ಹೇಳ್ಬೋದು. ಸೊ 4,205 ಇತ್ತು, ಸೊ ಇದರಲ್ಲಿ 4,233ಗೆ ರೀಚ್ ಅಪ್ ಆಗಿದೆ. ಅರೌಂಡ್ 27 crore ಜಾಸ್ತಿ ಆಗಿದೆ ಸೇಲ್ಸು. ನೆಟ್ ಪ್ರಾಫಿಟ್ ವೈಸ್ ಕೂಡ ಒಳ್ಳೆ ಹೆಲ್ತಿ ಡೆವಲಪ್ಮೆಂಟ್. ಹ್ಯಾಪಿ ಫೋರ್ಜಿಂಗ್ಸ್ ಇದೊಂದು ಫೋರ್ಜಿಂಗ್ಸ್ ಲಿಮಿಟೆಡ್ ಕಂಪನಿ. ಫೋರ್ಜಿಂಗ್ ಮತ್ತು ಹೈ ಪ್ರೆಸೇಷನ್ ಕಾಂಪೋನೆಂಟ್ಸ್ಗಳನ್ನ ಪ್ರಿಪೇರ್ ಮಾಡುವಂತಹ ಕಂಪನಿ. ಎಕ್ವಿಪ್ಮೆಂಟ್ಸ್ಗೆ ಬೇಕಾದಂತಹ ಕಾಂಪೊನೆಂಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 10,130 ಕೋಟಿ. ರೀಸೆಂಟಾಗಿ ಲಿಸ್ಟ್ ಆಗಿತ್ತು, ನಾನು ಕೂಡ IPOಗೆ ಅಪ್ಲೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ. ಸೊ ಪಿ ರೇಷಿಯೋ ನೋಡ್ಬೋದು 141.7 ಇದೆ, ಪ್ರೈಸ್ 1,075 ಇದೆ. ಸೊ ಸೇಲ್ಸ್ ವೈಸ್ ಆ್ಯಂಡ್ ನೆಟ್ ಪ್ರಾಫಿಟ್ ವೈಸ್ ಒಳ್ಳೆ ಹೆಲ್ತಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಪನಿ ಇಸ್ ಆ್ಯಪಲ್ ಇಂಡಿಯಾ. ಸೊ ಆ್ಯಪಲ್ ಇಂಡಿಯಾ ಸುಮಾರು ಜನ ಕೇಳಲಿಕ್ಕಿಲ್ಲ. ಸೊ ಇದೊಂದು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟು, ಕನ್ವರ್ಷನ್ನು, ಸೊ ಹೀಗೆ ಹಲವಾರು ಲೈಕ್ ವೆಬ್ಸೈಟ್ ಕನ್ವರ್ಷನ್ನು, ಹೀಗೆ ಡಿಜಿಟಲ್ ಮಾರ್ಕೆಟಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆ್ಯಪಲ್ ಇಂಡಿಯಾ. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 17,213, ಸೊ 1,228 ಇದೆ ಪ್ರೈಸ್. ಸೊ ಪಿ ರೇಷಿಯೋ 57.9 ಇದೆ. ಸೊ ಸೇಲ್ಸ್ ವೈಸ್ ನೋಡ್ಬೋದು ನೀವು, ಸೇಲ್ಸ್ ವೈಸು ಒಳ್ಳೆ ಹೆಲ್ತಿ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಡೆವಲಪ್ಮೆಂಟಲ್ಲಿ ಇದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು, ಈ ಒಂದು ಕಂಪನಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಇದನ್ನು ನನ್ನ ವಾಚ್ ಲಿಸ್ಟ್ನಲ್ಲಿ ಇಡ್ತೀನಿ. ಸೊ ಮೇನ್ ಇಂಪಾರ್ಟೆನ್ಸ್ ಕೊಟ್ಟು, ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಕಂಪನಿ. ಸೊ ಹಾಗಾಗಿ ಆ್ಯಂಡ್ ಒಳ್ಳೆ ಹೆಲ್ತಿ ರಿಸಲ್ಟ್ಸ್ ಕೊಟ್ಟಿರೋದ್ರಿಂದ ಇದನ್ನು ನಾನು ವಾಚ್ ಲಿಸ್ಟ್ನಲ್ಲಿ ಇಡ್ತೀನಿ. ಸೊ ಮಿಕ್ಕಿದ್ದೆಲ್ಲ ನಾನು ನೋಡಿದ್ದೆ ಕಂಪನೀಸು, ಬಟ್ ಇದಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಇದನ್ನು ಮುಖ್ಯವಾಗಿ ವಾಚ್ ಲಿಸ್ಟ್ನಲ್ಲಿ ಇಟ್ಟು ಸ್ಟಡಿ ಮಾಡ್ತೀನಿ ನಾನು. ಸೊ ಒಳ್ಳೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಇಂಕ್ರಿಮೆಂಟ್, ಲೈಕ್ ತುಂಬ ಏನಾಗ್ತಿದೆ, ಕಂಪನೀಸ್ಗಳು ಜಾಸ್ತಿ ಆಗ್ತಾ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅಂದರೆ ಕಂಪನೀಸ್ಗಳು ತನ್ನ ಬ್ರ್ಯಾಂಡ್ ಮಾರ್ಕೆಟಿಂಗ್ ಮಾಡಬೇಕಲ್ಲ. ಸೊ ಹಾಗಾಗಿ ಇಂಥ ಕಂಪನೀಸ್ಗಳು ಮುಂದೆ ಡೆವಲಪ್ಮೆಂಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ನನ್ನ ಒಂದು ಒಪಿನಿಯನ್. ನೆಕ್ಸ್ಟ್ ಕಂಪನಿ ಇಸ್ ಟಾರೆಂಟ್ ಫಾರ್ಮಾ. ಸೊ ಫಾರ್ಮಾಸ್ಟಿಕಲ್ ಕಂಪನಿ, 88,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ, ಪಿ ರೇಷಿಯೋ 55 ಇದೆ, ಪ್ರೈಸ್ ನೋಡ್ಬೋದು 2,600ನಲ್ಲಿ ಟ್ರೇಡ್ ಆಗ್ತಿದೆ. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಸ್ಟ್ ಸ್ಲೈಟ್ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು. ಜಾಸ್ತಿ ವೇರಿಯೇಷನ್ ಇಲ್ಲ, ಜಸ್ಟ್ ಸ್ಲೈಟ್ ಇಂಪ್ರೂವ್ಮೆಂಟ್ ಇನ್ ಸೇಲ್ಸ್. ಆ್ಯಂಡ್ ಇಯರ್ ಆನ್ ಇಯರ್ ಒಳ್ಳೆ ನೆಟ್ ಪ್ರಾಫಿಟ್ ಕೊಟ್ಟಿದೆ. ಸೊ 443 ಇತ್ತು ಲಾಸ್ಟ್ ಕ್ವಾರ್ಟರ್ನಲ್ಲಿ, ಈ ಕ್ವಾರ್ಟರ್ನಲ್ಲಿ ಸೊ ಜಸ್ಟ್ 6 crore ಜಾಸ್ತಿ ಆಗಿದೆ ನೆಟ್ ಪ್ರಾಫಿಟ್. ಸೊ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಟಾರೆಂಟ್ ಫಾರ್ಮಾ. ನೆಕ್ಸ್ಟ್ ಸನ್ ಫ್ಲಾಗ್ ಐರನ್ ಅಂತ ಇದೆ. ಸೊ ಇದೊಂದು ಸ್ಟೀಲ್ ಪ್ರೊಡ್ಯೂಸರ್, ಐರನ್ ಮತ್ತು ಅದರ ಅಲಾಯ್ ಸ್ಟೀಲ್
ನ ಪ್ರೊಡ್ಯೂಸ್ ಮಾಡುವಂತಹ ಕಂಪನಿ ಇದು ಸನ್ಫ್ಲಾಗ್ ಐರನ್. ಸೊ ಮಾರ್ಕೆಟ್ ಕ್ಯಾಪ್ 4083 crore ಇದೆ, ಪ್ರೈಸ್ 227 ಇದೆ. ಸೊ ಇಯರ್ ಆನ್ ಇಯರ್ ಒಳ್ಳೆ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ಯೂ ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು ಒಳ್ಳೆ ಸೇಲ್ಸ್ ಮಾಡಿದೆ. ಹಾಗೆ ನೆಟ್ ಪ್ರಾಫಿಟ್ ವೈಸ್ ನೋಡೋದಾದರೆ ಇಯರ್ ಆನ್ ಇಯರ್ ಚೆನ್ನಾಗಿದೆ, ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ PNC ಇನ್ಫ್ರಾಟೆಕ್, ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಇದು. ಸೊ ಕನ್ಸ್ಟ್ರಕ್ಷನ್ ಆಫ್ ಹೈವೇಸು ಬ್ರಿಡ್ಜು ಅದನ್ನು ಕನ್ಸ್ಟ್ರಕ್ಷನ್ ಮಾಡುವಂತಹ ಕಂಪನಿ PNC ಇನ್ಫ್ರಾಟೆಕ್. ಸೊ ಮಾರ್ಕೆಟ್ ಕ್ಯಾಪ್ 14,336 ಕೋಟಿ ಇದೆ. ಪಿ ರೇಷಿಯೋ ನೋಡ್ಬೋದು 15.8 ಇದೆ, ಪ್ರೈಸ್ 559ನಲ್ಲಿ ಟ್ರೇಡ್ ಆಗ್ತದೆ. ಆ್ಯಂಡ್ ಸೇಲ್ಸ್ ನೋಡ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು ಒಳ್ಳೆ ಹೆಲ್ದಿ ಸೇಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆ ನೆಟ್ ಪ್ರಾಫಿಟ್ ವೈಸ್ ಕೂಡ ವೆರಿ ಗುಡ್ ನೆಟ್ ಪ್ರಾಫಿಟ್. ಸೊ ಇದನ್ನು ಕೂಡ ನಾನು ಸ್ಟಡಿ ಮಾಡ್ತೇನೆ ಇಟ್ಕೊಂಡು, ಬಿಕಾಸ್ ಒಳ್ಳೆ ಹೆಲ್ತಿ ನೆಟ್ ಪ್ರಾಫಿಟ್ ಕೊಟ್ಟಿದೆ. ಸೊ ಹಲವಾರು ದಿನಗಳಿಂದ ಇದು ಕೂಡ ರ್ಯಾಲಿಯಲ್ಲಿತ್ತು. ಸೊ ಯಾಕೆ ಅಂದರೆ ಇದೇ ಕಾರಣಕ್ಕೆ, ಇನ್ಸೈಡರ್ ಸೇಲ್ಸ್ ಆಗ್ತಾ ಇರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸನ್ ಟಿ ವಿ ನೆಟ್ವರ್ಕ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸನ್ ಟಿ ವಿ ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸ್ ಓನರ್ ಸನ್ ಟಿ ವಿ. ಓಕೆ, ಸೊ ಇದರ ಮಾರ್ಕೆಟ್ ಕ್ಯಾಪ್ 26,215 crore ಇದೆ, ಪ್ರೈಸ್ 665. ಸೊ ಇದು ಟೆಲಿವಿಷನ್ ಎಂಟರ್ಟೈನ್ಮೆಂಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸನ್ ಟಿ ವಿ. ಹಾಗೆ ಮೂವೀಸ್ನೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ 840 ಇತ್ತು, 961ಗೆ ರೈಸ್ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ವೈಸ್ ಕೂಡ ಚೆನ್ನಾಗಿದೆ. ಮಣಪ್ಪುರಂ ಫಿನಾನ್ಸ್ ಇದೊಂದು ಲೋನ್ ಕೊಡುವಂತಹ ಕಂಪನಿ, ಇದು ಗೋಲ್ಡ್ ಲೋನ್ ಸ್ಪೆಸಿಫಿಕಲಿ. ಸೊ 15,265 ಇತ್ತು, 180 ಇಸ್ ದ ಪ್ರೈಸ್ ರೇಂಜ್. ಸೊ 1,776 ಹ್ಯಾಸ್ ಇನ್ಕ್ರೀಸ್ ಟು 2,360 ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಗುಡ್ ಇಂಪ್ರೂವ್ಮೆಂಟ್. ನೆಟ್ ಪ್ರಾಫಿಟ್ ವೈಸ್ ಆಲ್ಸೋ ಇಯರ್ ಆನ್ ಇಯರ್ ಗುಡ್ ಇಂಪ್ರೂವ್ಮೆಂಟ್, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇಂಪ್ರೂವ್ಮೆಂಟ್. ಆಸ್ಟ್ರಾ ಮೈಕ್ರೋವೇವ್ ಇದೊಂದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ. ಡಿಫೆನ್ಸ್ ಮತ್ತು ಸ್ಪೇಸ್ಗೆ ಮೈಕ್ರೋವೇವ್ ಟೆಕ್ನಾಲಜಿನ ಸಪ್ಲೈ ಮಾಡುತ್ತೆ, ಮೈಕ್ರೋವೇವ್ ಸಿಸ್ಟಮ್ನ ಸಪ್ಲೈ ಮಾಡುತ್ತೆ ಆಸ್ಟ್ರಾ ಮೈಕ್ರೋವೇವ್. ಸೊ ಮಾರ್ಕೆಟ್ ಕ್ಯಾಪ್ ನೋಡುವುದು ಜಸ್ಟ್ 7,595 crore ಇದೆ, ಪ್ರೈಸ್ 800 ಇದೆ. ಸೊ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು ಒಳ್ಳೆ ಸೇಲ್ಸ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಟ್ ಪ್ರಾಫಿಟ್ ವೈಸ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಕಂಪನಿ ಇಸ್ ಹುಡ್ಕೋ. ಸೊ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೌಸಿಂಗ್ ಬೋರ್ಡ್ 51,799 crore ಇದೆ ಪ್ರೈಸು, ಮಾರ್ಕೆಟ್ ಕ್ಯಾಪು, ಪ್ರೈಸ್ 259 ಇದೆ. ಸೊ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಒಂದು ವರ್ಷದಿಂದ ನೋಡ್ಬೋದು. ಇಯರ್ ಆನ್ ಇಯರ್ ಒಳ್ಳೆ ಸೇಲ್ಸ್ ಮಾಡಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮೈಲ್ಡ್ ಇಂಪ್ರೂವ್ಮೆಂಟ್ ಅಷ್ಟೇ. ಸೊ ನೆಟ್ ಪ್ರಾಫಿಟ್ ವೈಸ್ ಗುಡ್ ಇಂಪ್ರೂವ್ಮೆಂಟ್, ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು. ಹುಡ್ಕೋ. ಸುಜ್ಲಾನ್ ಎನರ್ಜಿ ಒಳ್ಳೆ ಸೇಲ್ಸ್ ಮಾತ್ರ ಸೂಪರ್ ಆಗಿದೆ. ನೆಟ್ ಪ್ರಾಫಿಟ್ ವೈಸ್ ಸ್ಲೈಟ್ಲಿ ಡೌನ್ಫಾಲ್ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಕ್ರಿಮೆಂಟ್ ಇದೆ ನೆಟ್ ಪ್ರಾಫಿಟ್ ವೈಸ್. ಸುಂದರಂ ಫೈನಾನ್ಸ್ ಇದೊಂದು ಫೈನಾನ್ಸ್ ಕಂಪನಿ. ಸೊ ಲೋನ್ ಪ್ರೊವೈಡ್ ಮಾಡುತ್ತೆ, ಹೋಮ್ ಲೋನ್, ವೆಹಿಕಲ್ ಲೋನ್, ಎಕ್ಸೆಟ್ರಾ. ಸೊ 49,309 crore ಇದೆ, ಪ್ರೈಸ್ ನೋಡ್ಬೋದು 4,430 ಇದೆ. ಸೊ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಹೆಲ್ತಿ ಸೇಲ್ಸ್. ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ವೈಸ್ ಡೌನ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ನೆಟ್ ಪ್ರಾಫಿಟ್ಸ್ ವೈಸ್ ಡೌನ್ ಆಗಿದೆ, ಬಟ್ ಸೇಲ್ಸ್ ಮಾತ್ರ ಹೆಲ್ತಿ ಆಗಿದೆ ಈ ಒಂದು ಕಂಪನಿದು. ಜಾಮ್ನಾ ಆಟೋ ಇಂಡಸ್ಟ್ರಿ. ಸೊ ಜಾಮ್ನಾ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಅಂದರೆ ಇದೊಂದು ಏರ್ ಸಸ್ಪೆನ್ಷನ್ ಮಾಡಿಕೊಡುತ್ತೆ ಆಟೋಮೋಟಿವ್ ಸೆಕ್ಟರ್ಗೆ. ಸ್ಪ್ರಿಂಗ್ ಆಗಿರ್ಬೋದು, ಏರ್ ಸಸ್ಪೆನ್ಷನ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅದನ್ನು ಮಾಡಿಕೊಡುತ್ತೆ ಜಾಮ್ನಾ ಆಟೋ ಇಂಡಸ್ಟ್ರಿ. ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 5,190 ಇದೆ, 130 ಇಸ್ ಅ ಪ್ರೈಸ್ ರೇಂಜ್. ಸೊ ಮೈಲ್ಡ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು, ನಾಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಬಟ್ ಗುಡ್ ಇಂಪ್ರೂವ್ಮೆಂಟ್ ಅಪ್ ಟ್ರೆಂಡಲ್ಲೇ ಇದೆ ಸೇಲ್ಸ್. ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು. ಆ್ಯಂಡ್ ನೆಟ್ ಪ್ರಾಫಿಟ್ ವೈಸ್ ಕೂಡ ಇಂಕ್ರಿಮೆಂಟ್ ಇದೆ. ನೆಕ್ಸ್ಟ್ ಕಂಪನಿ ಇಸ್ ಹಿಂಡಾಲ್ಕೋ ಇಂಡಸ್ಟ್ರಿ. ಸೊ ಹಿಂಡಾಲ್ಕೋ ಯಾರ ಅಂಡರಲ್ಲಿ ಬರೋದು? ಆದಿತ್ಯ ಬಿರ್ಲಾ ಗ್ರೂಪ್. ಓಕೆನಾ? ಸೊ ಆದಿತ್ಯ ಬಿರ್ಲಾ ಗ್ರೂಪ್ ಅಂಡರಲ್ಲಿ ಬರುವಂತಹ ಕಂಪನಿ ಹಿಂಡಾಲ್ಕೋ. ಸೊ ಹೀಗೆ ನಿನ್ನೆ ಒಂದು ರಿಸಲ್ಟ್ ಬಂದಿದ್ದು ಗ್ರಾಸಿಮ್ ಇಂಡಸ್ಟ್ರಿ. ಸೊ ಅದು ಕಾಸ್ಟಿಕ್ ಸೋಡಾ ಕೆಮಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹದ್ದು. ಸೊ ಅದು ಕೂಡ ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ಬರುವಂತಹ ಕಂಪನಿ. ಅದು ಹತ್ರ ಎಷ್ಟು ಕೋಟಿ ಇತ್ತು ಮಾರ್ಕೆಟ್ ಕ್ಯಾಪು. ಸೊ ಅದು ಕೂಡ ವೆರಿ ಲಾರ್ಜ್ ಕ್ಯಾಪ್ ಕಂಪನಿ. ಸೊ ಇದರ ಮಾರ್ಕೆಟ್ ಕ್ಯಾಪ್ 1.5 ಲಕ್ಷ ಇದೆ. ಸೊ ಪ್ರೈಸ್ ನೋಡ್ಬೋದು 673, ಪಿ ರೇಷಿಯೋ 14.9. ಸೊ ಇಯರ್ ಆನ್ ಇಯರ್ ಮೈಲ್ಡ್ ಇಂಪ್ರೂವ್ಮೆಂಟ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಗುಡ್ ಇಂಪ್ರೂವ್ಮೆಂಟ್ ಇನ್ ಸೇಲ್ಸ್. ಸೊ ನೆಟ್ ಪ್ರಾಫಿಟ್ ವೈಸ್ ಸೂಪರ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್. ಓಕೆ, ಸೊ ಇದೇನು ಮಾಡುತ್ತೆ ಹಿಂಡಾಲ್ಕೋ? ಸೊ ಹಿಂಡಾಲ್ಕೋ ಈ ಅಲ್ಯೂಮಿನಿಯಂ ಮತ್ತು ಕಾಪರ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ಗೆ ಕಳಿಸುತ್ತೆ ಹಿಂಡಾಲ್ಕೋ ಇಂಡಸ್ಟ್ರಿ. ನಂತರ ಸೆಂಚುರಿ ಪ್ಲೈಬೋರ್ಡ್. ಸೊ ಇದೊಂದು ಪ್ಲೈವುಡ್ ಕಂಪನಿ ಇದು. ಸೊ ಸೇಲ್ಸ್ ವೈಸ್ ತುಂಬ ಚೆನ್ನಾಗಿ ಮಾಡಿದೆ. ಆ್ಯಂಡ್ ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಇದೆ, ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ಫಾಲ್ ಇದೆ. ನೆಕ್ಸ್ಟ್ ಅಶೋಕ್ ಲೈಲ್ಯಾಂಡ್. ಎಲ್ರಿಗೂ ಗೊತ್ತಿರುತ್ತೆ ಅಶೋಕ್ ಲೈಲ್ಯಾಂಡ್ ಎಲ್ಲಿ ಕೆಲಸ ಮಾಡುತ್ತೆ ಅಂತ. ಇದೊಂದು ವೆಹಿಕಲ್ ಮ್ಯಾನುಫ್ಯಾಕ್ಚರರ್. ಟ್ರಕ್ಕು,
ಹೆವಿ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರರ್ ಆಗಿರುತ್ತೆ ಅಶೋಕ್ ಲೇಲ್ಯಾಂಡ್. ಸೊ 61,854 CR ಇದೆ ಮಾರ್ಕೆಟ್ ಕ್ಯಾಪ್, ಪ್ರೈಸ್ 211 ಇದೆ. ಸೊ ಇಯರ್ ಆನ್ ಇಯರ್ ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ವೈಸ್ ಜಾಸ್ತಿ ಆಗಿದೆ, ಹಾಗೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಗುಡ್ ಇಂಪ್ರೂವ್ಮೆಂಟ್ ಆಗಿದೆ. ನೆಕ್ಸ್ಟ್ ಕಾಮ ಹೋಲ್ಡಿಂಗ್. ಸೊ ಇದು ಕೂಡ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಕಂಪನಿ. ಸೊ ಕಾಮ ಹೋಲ್ಡಿಂಗ್ ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ ಇದೊಂದು ಟೆಕ್ಸ್ಟೈಲ್ ಮತ್ತು ಕೆಮಿಕಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಾಮ ಹೋಲ್ಡಿಂಗ್. ಸೊ ಇದು ಕೂಡ ನೆಟ್ ಪ್ರಾಫಿಟ್ ವೈಸ್ ಚೆನ್ನಾಗಿ ಕೊಟ್ಟಿದೆ ಈ ಒಂದು ಕ್ವಾರ್ಟರ್ನಲ್ಲಿ. ಸೊ ನೋಡ್ಬೋದು ಮಾರ್ಚ್ನಲ್ಲಿ 3,768 ಇತ್ತು ಸೇಲ್ಸು, ಮೈಲ್ಡ್ ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಂಡ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ವೈಸ್ ಜಾಸ್ತಿ ಆಗಿದೆ. ಆ್ಯಂಡ್ ನೆಟ್ ಪ್ರಾಫಿಟ್ ವೈಸ್ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು ಗುಡ್ ನೆಟ್ ಪ್ರಾಫಿಟ್ ಮಾಡಿದೆ. ನೆಕ್ಸ್ಟ್ ಏಜಸ್ ಲಾಜಿಸ್ಟಿಕ್ಸ್. ಇದೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಕೊಡುವಂತಹ ಕಂಪನಿ, ಸೇಲ್ಸ್ ಮಾಡುವಂತಹ ಕಂಪನಿ. ಸೊ ಎಸ್ಪೆಷಲಿ LPG, ಓಕೆ, LPG ಗ್ಯಾಸ್ನ ಸಪ್ಲೈ ಮಾಡುವಂತಹ ಕಂಪನಿ ಆಗಿದೆ ಏಜಸ್ ಲಾಜಿಸ್ಟಿಕ್ಸ್. ಸೊ ಇದು ಸುಮಾರು 1 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಲೈಕ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ 1 ವರ್ಷದಿಂದ. ಅರೌಂಡ್ 289 ಪ್ರೈಸ್ ರೇಂಜನ್ನು ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ನಾನು ಇನ್ವೆಸ್ಟ್ ಮಾಡಿಲ್ಲ ಇದರಲ್ಲಿ. ಸೊ 289ಇಂದ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ಪ್ರೈಸ್ 710. ಸೊ ಅರೌಂಡ್ 1.5 ವರ್ಷದಿಂದ ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇನ್ವೆಸ್ಟರ್ಸ್ಗೆ. ಮಾರ್ಕೆಟ್ ಕ್ಯಾಪ್ 24,959 CR ಇದೆ. ನೋಡ್ಬೋದು ಸೇಲ್ಸ್ ವೈಸ್ ಸ್ವಲ್ಪ ಡಿಕ್ರೀಸ್ ಆಗಿದೆ, ಬಟ್ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ತುಂಬ ಚೆನ್ನಾಗಿ ಬಂದಿದೆ ಏಜಸ್ ಲಾಜಿಸ್ಟಿಕ್ಸ್. ಸೊ ಈಗ 2 ಡೇಸಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ, ಇವತ್ತು ಕೂಡ ಒಳ್ಳೆ ರ್ಯಾಲಿ ಬಂದಿದೆ ಏಜಸ್ ಲಾಜಿಸ್ಟಿಕ್ಸಲ್ಲಿ. ನೆಕ್ಸ್ಟ್ ಈ ಸ್ಯಾಬ್ ಇಂಡಿಯಾ. ಸೊ ಈ ಸ್ಯಾಬಲ್ಲಿ ಕೆಲಸ ಮಾಡುತ್ತೆ ಅಂದರೆ ವೆಲ್ಡಿಂಗ್. ಸೊ ವೆಲ್ಡಿಂಗ್ ಮತ್ತು ಕಟ್ಟಿಂಗ್ ಆಗಿರುವಂತಹ ಪ್ರಾಡಕ್ಟ್ಸ್ನ ಸೇಲ್ಸ್ ಮಾಡುತ್ತೆ ಇದು. ಮಾರ್ಕೆಟ್ ಕ್ಯಾಪ್ 8,889 CR ಇದೆ. ಪ್ರೈಸ್ ನೋಡ್ಬೋದು 5,783 ಇದೆ. ಪಿ ರೇಷಿಯೋ 54.5 ಇದೆ. ಸೇಲ್ಸ್ ವೈಸ್ ಗುಡ್, ನೆಟ್ ಪ್ರಾಫಿಟ್ ವೈಸ್ ಕೂಡ ಮೈಲ್ಡ್ ಇಂಪ್ರೂವ್ಮೆಂಟ್, ಗುಡ್. ನೆಕ್ಸ್ಟ್ ಟೈಮ್ ಟೆಕ್ನೋಪ್ಲಾಸ್ಟ್ ಅನ್ನುವಂತಹ ಕಂಪನಿ. ಇದು ಕೂಡ ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲಿತ್ತು. ಸೊ ಇದು ಕೂಡ ಒಳ್ಳೆ ಕಂಪನಿ. ಸೊ ನಾನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಸೇಲ್ಸ್ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, 1,394 ಸೇಲ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ವೈಸ್ ಕೂಡ ಇಂಪ್ರೂವ್ಮೆಂಟ್ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮೈಲ್ಡ್ ಇಂಪ್ರೂವ್ಮೆಂಟ್ ಅಷ್ಟೇ, ಓಕೆನಾ. ಸೊ ಟೈಮ್ ಟೆಕ್ನೋಪ್ಲಾಸ್ಟ್ ಎಲ್ಲಿ ಕೆಲಸ ಮಾಡುತ್ತೆ? ಸೊ ಇದೊಂದು ಪಾಲಿಮರ್ ಮತ್ತು ಕಾಂಪೋಸಿಟ್ ಮಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ ಟೈಮ್ ಟೆಕ್ನೋಪ್ಲಾಸ್ಟ್. ನೆಕ್ಸ್ಟ್ ಕಂಪನಿ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್. ಸೊ ಇದೇನಿದು ಇನ್ವೆಸ್ಟ್ಮೆಂಟ್ ಕಂಪನಿ, ಇದು ಇನ್ವೆಸ್ಟ್ ಮಾಡುವಂತಹ ಕಂಪನಿ, ಮ್ಯೂಚುವಲ್ ಫಂಡ್ ಸೆಕ್ಟರ್ನಲ್ಲಿ ಹಾಗೆ ಈಕ್ವಿಟಿ ಡೆಪ್ಟು. ಸೊ ಅದನ್ನು ಮ್ಯಾನೇಜ್ ಮಾಡುತ್ತೆ ಇನ್ವೆಸ್ಟ್ಮೆಂಟ್ಸ್ನ. ಇನ್ವೆಸ್ಟ್ಮೆಂಟ್ ಫರ್ಮ್ ಅಂತ ರಿಜಿಸ್ಟರ್ ಆಗಿದೆ ಇದು. ಸೊ 33,139 CR ಇದೆ. ಮಾರ್ಕೆಟ್ ಕ್ಯಾಪ್, ಪ್ರೈಸ್ ನೋಡ್ಬೋದು 6,600 ಇದೆ. ಸೇಲ್ಸ್ ವೈಸ್ ಗುಡ್, ಹಾಗೆ ನೆಟ್ ಪ್ರಾಫಿಟ್ ವೈಸ್ ವೆರಿ ಗುಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋರ್ಟೀಸ್ ಹೆಲ್ತ್. ಸೊ ಫೈನಲಿ ಫೋರ್ಟೀಸ್ ಹೆಲ್ತ್ ಇದೊಂದು ಪಂಜಾಬ್ ಬೇಸ್ಡ್ ಕಂಪನಿ, ಪಂಜಾಬಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ ಆಗಿರುವಂಥ ಹಾಸ್ಪಿಟಲ್. ಸೊ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಬರುತ್ತೆ. ಆ್ಯಂಡ್ ಫೋರ್ಟೀಸ್ ಹೆಲ್ತ್ ಕೇರ್ ಸುಮಾರು ಹಾಸ್ಪಿಟಲ್ಸ್ ಬೆಂಗಳೂರಲ್ಲೂ ಕೂಡ ಇದೆ ಅನಿಸುತ್ತೆ, ನನಗೆ ಗೊತ್ತಿರುವ ಹಾಗೆ. ಸೊ ಕೇಳಿದ್ದೀನಿ ಫೋರ್ಟೀಸ್. ಸೊ ಇದೊಂದು ಲೈಕ್ ಪ್ರೀಮಿಯಂ ಆಸ್ಪತ್ರೆ ಅಂತ ಹೆಸರು ಪಡ್ತಿದೆ. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ 34,864 CR ಇದೆ. ಪ್ರೈಸ್ ನೋಡ್ಬೋದು 462. ಪಿ ರೇಷಿಯೋ 59.3 ಇದೆ. ಸೊ ಸೇಲ್ಸ್ ವೈಸ್ ಸೇಲ್ಸ್ ಚೆನ್ನಾಗಿದೆ, ಹಾಗೆ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ. ಸೊ ಇದಾಗಿತ್ತು ಕಂಪನಿಯ ಶೇರ್ನ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನಾಲಿಸಿಸ್, ಅಂದರೆ May 24 ರಿಲೀಸ್ ಆದಂತಹ ಕಂಪನಿ. ಆ್ಯಂಡ್ ಇನ್ನೊಂದು ಕಂಪನಿ ಇತ್ತು NTPC. ಸೊ ಅದು ಕೂಡ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ಇದು ಕೂಡ ಒಳ್ಳೆ ರಿಸಲ್ಟ್ಸ್, ಒಳ್ಳೆ ಅಪ್ ಟ್ರೆಂಡಲ್ಲಿ ಇದೆ. ಸೇಲ್ಸು ಚೆನ್ನಾಗಿ ಬಂದಿದೆ ಕ್ವಾರ್ಟರ್ಲಿ ರಿಸಲ್ಟ್ಸ್. ನೋಡೋಣ ನಾಳೆ ಹೇಗಿರುತ್ತೆ ಈ ಕಂಪನಿಗಳ ಪರ್ಫಾರ್ಮೆನ್ಸ್. ನಾನೊಂದು ವಾಚ್ ಲಿಸ್ಟ್ನಲ್ಲಿ ಇಟ್ಟಿರ್ತೀನಿ. ಸೊ ಯಾವ್ದು ಪಾಸಿಟಿವ್ ಕೊಡುತ್ತೆ, ಯಾವ್ದು ನೆಗೆಟಿವ್ ಕೊಡುತ್ತೆ ಅನ್ನುವಂಥದ್ದನ್ನು ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ವಿಡಿಯೋನಲ್ಲಿ ನಾನು ಕವರ್ ಮಾಡ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಪೋರ್ಟ್ಫೋಲಿಯೋ, ಸ್ಟಾಕ್ ಪೋರ್ಟ್ಫೋಲಿಯೋದ ಅನಾಲಿಸಿಸ್. ಸೊ ನೆಕ್ಸ್ಟ್ ನಾವು ಇದು ನೋಡ್ಕೊಬಂದ್ಬಿಡೋಣ. ವಾಚ್ ಲಿಸ್ಟ್ ನೋಡ್ಬೋದು. ಫಿನಾಲೆಕ್ಸ್ ಕೇಬಲ್ಸ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿದಾಗ ಕವರ್ ಮಾಡಿರುವಂತಹ ಕಂಪನಿಗಳಿದು. ಸೊ ಇವತ್ತು ಫಿನಾಲೆಕ್ಸ್ ಕೇಬಲ್ಸ್ 12% ರ್ಯಾಲಿ ಕೊಟ್ಟಿದೆ. ಸೊ PG ಎಲೆಕ್ಟ್ರೋಪ್ಲಾಸ್ 3%, ಬಿಕಾಜಿ ಫುಡ್ಸ್ ಕೂಡ ಒಳ್ಳೆ ರ್ಯಾಲಿ ಬಂದಿತ್ತು, 6%ವರೆಗೂ ಹೋಗಿತ್ತು. ಇಕ್ರಾ ಕ್ರೆಡಿಟ್ ರೀಡಿಂಗ್ ಏಜೆನ್ಸಿ ಇದು 3.09 ಬಂದಿದೆ ರ್ಯಾಲಿ. ಸಂಧಾ ಟೆಕ್ನಾಲಜಿ ಇದೊಂದು ಆಟೋಮೋಟಿವ್ ಸೆಕ್ಟರ್, ಇದು ಕೂಡ ಆಟೋಮೋಟಿವ್ ಕಂಪನಿ 3 ಕೂಡ. ಸೊ ಎಲ್ಲ 1.94ವರೆಗೂ ಹೋಗಿದೆ. ಆ್ಯಂಡ್ ಸರಿಗಮ, ಮೆಟ್ರೋ, ಗಣೇಶ ಎಕೋಸ್ಪಿಯರ್ಸ್, ತಾಜ್ ಇದೆಲ್ಲ ರ್ಯಾಲಿಗೆ ಬಂದಿದೆ. ಯಾವುದು ಡಿಕ್ರೀಸ್ ಆಗಿದೆ ಅಂದರೆ ಅಶೋಕ ಬಿಲ್ಡ್ಕಾನ್, ಸುಬ್ರೋಸ್, ಇಂಟರ್ಗ್ಲೋಬ್ ಏವಿಯೇಷನ್, ಸೊ ರೂಪಾ ಕಂಪನಿ, ಸೊ ಹಲವಾರು ಕಂಪನಿಗಳು ಡಿಕ್ರೀಸ್ ಕೂಡ ಆಗಿದೆ. ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಷನ್ ಕೊಟ್ಟಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಲೆಂತಿ ಆಯಿತು ಅಂತ ಅಂದ್ಕೊಳ್ತೇನೆ, ಐ ಆಮ್ ವೆರಿ ಸಾರಿ. ಸೊ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ನಿಮ್ಮ ಬಳಿ ಈ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿರುವಂತಹ ಕಂಪನಿ ಯಾವ್ದಾರೋ ಪೋರ್ಟ್ಫೋಲಿಯೋದಲ್ಲಿ ಇದೆಯಾ ಇಲ್ವಾ?